ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ಕಂಪವಾತ, ಇದನ್ನು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕರಿತೇವೆ. ಈ ಕಾಯಿಲೆಗೆ ಆಯುರ್ವೇದದಲ್ಲಿ ಹೇಳಿರುವಂಥ ಸುಲಭವಾಗಿ ದೊರೆಯುವಂಥ, ಮನೆಯಲ್ಲೇ ದೊರೆಯುವಂಥ ಗಿಡಮೂಲಿಕೆ ಔಷಧಿ ಯಾವುದು, ಆ ಔಷಧಿಯ ಪ್ರಿಪ್ರೇಷನ್ಸ್ ಯಾವುದು ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಹೊಸದಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕಂಪವಾತಕ್ಕೆ ಆಯುರ್ವೇದ ಪ್ರಕಾರ ಕಾರಣವೇನಂತ ಹೇಳಿದರೆ ಲಘು ಆಹಾರ ಸೇವನೆ, ಅದೇ ಥರ ರೂಕ್ಷ ಆಹಾರ ಸೇವನೆ ಮತ್ತು ಜ್ವರ ಅಂತ ಹೇಳಿದರೆ ಏಜಿಂಗ್ ಫ್ಯಾಕ್ಟರ್, ವಯಸ್ಸಾಗುವಿಕೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಸ್ನಾಯು ಧಾತು, ಮಾಂಸಧಾತು ಮತ್ತು ಮಜ್ಜಧಾತುಗಳ ಕ್ಷಯ ಉಂಟಾಗ್ತದೆ. ಇದರಿಂದ ಕಂಪ ಅಂತ ಹೇಳಿದರೆ ಟ್ರೆಮರ್ ಶುರು ಆಗ್ತದೆ. ಅದೇ ಥರ ಚೇಷ್ಟಹಾನಿ, ಜಾಯಿಂಟ್ಸ್ಗಳ ಮೂವ್ಮೆಂಟ್ ಕಡಿಮೆ ಆಗ್ತದೆ. ಸ್ತಂಭನ ಅಂತ ಹೇಳಿದರೆ ರಿಜಿಡಿಟಿ, ಸ್ತಂಭತ್ವ. ವೀಕ್ಷಕರೇ, ಕಂಪವಾತದ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ ಕರಪಾದ ಕಂಪನ ಅಂತ ಹೇಳಿದರೆ ಕೈಕಾಲುಗಳಲ್ಲಿ ಟ್ರೆಮರ್ ಬರುವುದು, ನಡುಕ ಬರುವುದು. ಅದೇ ಥರ ಶಿರಕಂಪನ, ತಲೆ ಶಿರ ಅಂತ ಹೇಳಿದರೆ ತಲೆ ಟ್ರೆಮರ್ ಬರುವುದು ಅಂತ ಹೇಳಿದರೆ ತಲೆ ನಡುಕ ಬರುವುದು. ಅದೇ ಥರ ಗತಿಮಾಂದ್ಯ, ಎಲ್ಲ ಜಾಯಿಂಟ್ಸ್ಗಳದ್ದು ಗತಿ ಅಂದರೆ ಮೂವ್ಮೆಂಟ್ ಸ್ವಲ್ಪ ಹಗುರ ಆಗುವುದು. ಅದೇ ಥರ ಸ್ತಂಭನ, ಸ್ಟಿಫ್ನೆಸ್ ಬರ್ತದೆ. ಕುತ್ತಿಗೆ ಮತ್ತು ಕೈಕಾಲುಗಳ ಗಂಟುಗಳಲ್ಲಿ ಸ್ಟಿಫ್ನೆಸ್ ಬರೋದು. ವಾಕ್ ವಿಕೃತಿ ಅಂತ ಹೇಳಿದರೆ ಮಾತಾಡಲಿಕ್ಕೆ ಕಷ್ಟವಾಗುವುದು. ಇದೆಲ್ಲ ಕಂಪವಾತದ ಲಕ್ಷಣವಾಗಿದೆ. ಕಂಪವಾತಕ್ಕೆ ಆಯುರ್ವೇದದಲ್ಲಿ ಹೇಳಿರುವ ಮನೆಮದ್ದು ಗಿಡಮೂಲಿಕೆ ಅಂತ ಹೇಳಿದರೆ ಲಶುನ ಮತ್ತು ಕ್ಷೀರ. ಲಶುನ ಮತ್ತು ಕ್ಷೀರ. ಕನ್ನಡದಲ್ಲಿ ಲಶುನಕ್ಕೆ ನಾವು ಬೆಳ್ಳುಳ್ಳಿ ಅಂತ ಕರಿತೇವೆ. ಕನ್ನಡದಲ್ಲಿ ಲಶುನಕ್ಕೆ ಬೆಳ್ಳುಳ್ಳಿ ಅಂತ ಕರಿತೇವೆ. ಅದೇ ಥರ ಕ್ಷೀರಕ್ಕೆ ನಾವು ಹಾಲು, ದನದ ಹಾಲು. ಇದು ನಮ್ಮ ಕಂಪವಾತದಲ್ಲಿ ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಈ ಲಶುನದ ಸ್ನಿಗ್ಧ ಮತ್ತು ಉಷ್ಣ ಗುಣದಿಂದಾಗಿ ವಾತ ಮತ್ತು ಕಫ ದೋಷ ಸರಿಪಡಿಸ್ತದೆ. ಇದರಿಂದ ನರಗಳ ಶಕ್ತಿ ಜಾಸ್ತಿಯಾಗಿ ರಕ್ತ ಸಂಚಾರ ಸುಗಮವಾಗ್ತದೆ. ಹಾಲಿನ ಸ್ನಿಗ್ಧ ಗುಣ ಮತ್ತು ಶೀತ ಗುಣದಿಂದಾಗಿ ಲಶುನದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ. ಅದೇ ಥರ ಹಾಲಿನ ಬ್ರಹ್ಮಣ ಗುಣ ಅಂತ ಹೇಳಿದರೆ ನರಿಶಿಂಗ್ ಕ್ವಾಲಿಟಿಯಿಂದಾಗಿ ಇದು ನಮ್ಮ ನರಗಳಿಗೆ ಬಲವನ್ನು ಕೊಡ್ತದೆ. ಈ ಥರವಾಗಿ ಕಂಪವಾತದಲ್ಲಿ ಈ ಬೆಳ್ಳುಳ್ಳಿ ಮತ್ತು ಹಾಲು ಅಂದರೆ ಲಶುನ ಮತ್ತು ಕ್ಷೀರ ಉತ್ತಮವಾದ ಒಂದು ಸಪೋರ್ಟಿವ್ ಡ್ರಗ್ ಆಗಿದೆ. ಅಲೋಪತಿ ಡ್ರಗ್ ತೆಗೆದುಕೊಳ್ಳುವವರು ಈ ಪ್ರಿಪ್ರೇಷನ್ನು ಮಾಡಿಕೊಳ್ಬಹುದಾಗಿದೆ. ಇದರ ಪ್ರಿಪ್ರೇಷನ್ ಬಂದು ಲಶುನ ಕ್ಷೀರಪಾಕ. ಲಶುನ ಕ್ಷೀರಪಾಕ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಲಶುನ ಕ್ಷೀರಪಾಕ ಮಾಡಲಿಕ್ಕೆ ನಮಗೆ 8ರಿಂದ 10 ಲಶುನ ಎಳೆಗಳು ಬೇಕು. ಈ ಥರ ಲಶುನ ಎಳೆಗಳನ್ನು 8ರಿಂದ 10 ತೆಗೆದುಕೊಳ್ಬೇಕು. ಸಿಪ್ಪೆ ತೆಗೆಯುವುದು ಬೇಡ, ಇದೇ ಥರ ತೆಗೆದುಕೊಳ್ಬೇಕು. ನಂತರ ಇದನ್ನು ಕಲ್ಲು ಯಂತ್ರದಲ್ಲಿ ತಗೊಂಡು ಗುದ್ಕೊಳ್ಬೇಕು. ಜಜ್ಜಿ ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಬೇಕು. ಈ ಥರ ಒರಟಾಗಿ ಜಜ್ಜಬೇಕು. ಈ ಥರ ಜಜ್ಕೊಳ್ಬೇಕು. ಈ ಥರ 8ರಿಂದ 10 ಲಶುನ ಎಳೆಗಳನ್ನು ತೆಗೆದುಕೊಳ್ಬೇಕು. ಕಳೆ ಅಂತಲೂ ಕರೀತಾರೆ. ಇದನ್ನು ನಾವು 1 ಲೋಟ ಹಾಲು ಅಂತೇಳಿದರೆ 200 ml ಹಾಲು ತೆಗೆದುಕೊಳ್ಬೇಕು. ಅದೇ ಥರ ಅಷ್ಟೇ ಪ್ರಮಾಣದ, ಎಷ್ಟು ಹಾಲು ತೆಗೆದುಕೊಳ್ತೇವೆ ಅಷ್ಟೇ ಪ್ರಮಾಣದ ನೀರನ್ನು ತೆಗೆದುಕೊಳ್ಬೇಕು. ಇದನ್ನು ನಾವು 3 ಮಿಶ್ರಣ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ, ಹಾಲು ಮತ್ತು ನೀರು. ಇದನ್ನು ಮಿಶ್ರಣ ಮಾಡಿ ನಾವು ಮಂದಾಗ್ನಿಯಲ್ಲಿ ಕುದಿಸ್ಕೊಳ್ಬೇಕು. ಅಂತ ಹೇಳಿದರೆ ಮೈಲ್ಡ್ ಫೈರಲ್ಲಿ ಸ್ವಲ್ಪ ಕುದಿಸ್ಕೊಳ್ಬೇಕು. ಎಷ್ಟು ಕುದಿಸ್ಬೇಕಂತೇಳಿದರೆ ನೀರಿನ ಪ್ರಮಾಣ ಹಾವಿಯಾಗಿ ಹೋಗಬೇಕು, ಹಾಲಿನ ಪ್ರಮಾಣ ಮಾತ್ರ ಉಳಿಬೇಕು. ಈ ಹಾಲಿನ ಪ್ರಮಾಣ ಏನು ಉಳಿತದಲ್ಲ, ಅದನ್ನು ನಾವು ಲಶುನ ಕ್ಷೀರಪಾಕ ಅಂತೇಳ್ತೇವೆ. ಅದನ್ನು ನಂತರ ಸೋಸ್ಕೊಳ್ಬೇಕು. ಸೋಸ್ಕೊಂಡಾದಮೇಲೆ ಅದರಲ್ಲಿರುವ 200 ml ಹಾಲಲ್ಲಿ 100 ml ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಗೆ ಕುಡಿತಾ ಬರಬೇಕು. 1 ವಾರದಲ್ಲಿ 5 ದಿನಗಳ ಕಾಲ ಮಾಡಬೇಕು. ಇದು ಕಂಟಿನ್ಯೂಸ್ ಆಗಿ ಮಾಡಬೇಕಾಗ್ತದೆ. ಯಾವುದೇ ಅಲೋಪತಿ ಔಷಧಿ ತೆಗೆದುಕೊಳ್ತಿದ್ರೂ ಇದನ್ನು ಮಾಡಬಹುದಾಗಿದೆ. ಇದು ಒಂದು ಸಪೋರ್ಟಿವ್ ಡ್ರಗ್ ಆಗಿ ಕೆಲಸ ಮಾಡ್ತದೆ. ಇದು ಕಂಪವಾತದಲ್ಲಿ ಒಂದು ಅದ್ಭುತ ಪ್ರಿಪ್ರೇಷನ್ ಆಗಿದೆ. ವೀಕ್ಷಕರೇ, ಕಂಪವಾತದಲ್ಲಿ ಈ ಲಶುನ ಕ್ಷೀರಪಾಕ ಅನ್ನುವಂಥದ್ದು ಒಂದು ಅದ್ಭುತ ಔಷಧಿಯಾಗಿದೆ. ಇದು ಅಲೋಪತಿ ಔಷಧಿ ಜೊತೆಗೆ ಸಪೋರ್ಟಿವ್ ಡ್ರಗ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಈ ಲಶುನ ಕ್ಷೀರಪಾಕದಿಂದ ಮೆದುಳು ನರದ ಸವೆತವು ಕಡಿಮೆಯಾಗಿ
ಇದು ನರಗಳಿಗೆ ಬಲ ಕೊಡುತ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಈ ಕಂಪವಾತಕ್ಕೆ ಅಲೋಪತಿ ಡ್ರಗ್ ಇದೆಯಲ್ಲ ಅದರ ಡೋಸ್ ಕಡಿಮೆ ಮಾಡಬಹುದಾಗಿದೆ. ಇಲ್ಲ ಅಂತ ಹೇಳಿದರೆ ಅಲೋಪತಿ ಡ್ರಗ್ನ ಡೋಸೇಜನ್ನು ಜಾಸ್ತಿ ಆಗಲಿಕ್ಕೆ ಬಿಡುವುದಿಲ್ಲ. ಈ ಥರ ಈ ಲಶುನ ಕ್ಷೀರಪಾಕ ಅಂಥದ್ದು ಸಪೋರ್ಟಿವ್ ಡ್ರಗ್ ಆಗಿ ನಾವು ಕಂಪವಾತದಲ್ಲಿ ಬಳಸಬಹುದಾಗಿದೆ. ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.